ಸೊ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ದೀಪಾವಳಿ ಹಬ್ಬದಲ್ಲಿ. ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ರೀಸನ್ ಇದೆ. ಸೊ ಅದನ್ನು ನೀವು ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ರೀಸನ್ನು ಅಂತ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ನಾವು ವರ್ಷಕ್ಕೆ ಒಂದು ಸಲ ಹೋಗ್ತೀವಿ ಯಾವಾಗಲೂ, ಅದು ಯುಗಾದಿ ಟೈಮಲ್ಲಿ, ಸಮ್ಮರ್ ಟೈಮಲ್ಲಿ ಆ ಥರ ಹೋಗ್ತೀವಿ. ಸೊ ಆದರೂ ಇವಾಗ ಹೋಗೋವಂಥ ಸಿಚುವೇಶನ್ ಬಂತು, ಹಾಗಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಹಸ್ಬೆಂಡು ಇಬ್ಬರು ಬೈಕಲ್ಲೇ ಹೋಗೋಣ ಅಂತ. ಮಳೆ ತುಂಬ ಜಾಸ್ತಿ ಇದೆ, ಹಾಗಾಗಿ ನಾವೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಹಾಗಾಗಿ ಬೈಕಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಮಳೆ, ದಾರಿ ಉದ್ದಕ್ಕೂ ಹೋಗುವಾಗ ಫುಲ್ ಮಳೆನೇ. ಇನ್ನು ಆ ಕಡೆಯಿಂದ ಬರುವಾಗಷ್ಟೇ ಮಳೆ ಇಲ್ಲ ಅಷ್ಟೇ, ಫುಲ್ ನಾನ್ ಸ್ಟಾಪು ಬೀಳ್ತಾನೇ ಇತ್ತು ಮಳೆ. ನಾವು ಹಾಗೂ ಜರ್ಕಿನ್ನು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡೇ ಹೋಗಿದ್ವಿ, ಹಾಗಾಗಿ ಮಳೆ ಬರ್ತಾಯಿದ್ರು ಹೋಗ್ತಾನೇ ಇದ್ವಿ. ಹಾಗಾಗಿ ಈಗ ನಮಗೇನು ಅಂತ ಇದನ್ನಿಸಿಲ್ಲ. ಬಟ್ ಏನು ರೀಸನ್ನು ಅಂದರೆ, ಒಂದು ಮುಖ್ಯವಾದ ರೀಸನ್ ಇದೆ, ನಾನು ನಮ್ಮ ಹಸ್ಬೆಂಡ್ ಏನಕ್ಕೆ ಹೋಗಿದ್ವಿ ಅಂತ ಹೇಳಿ. ಚೆನ್ನಾಗಿದೆ ಕ್ಲೈಮೇಟು, ಮಳೆ, ತುಂತುರು ಮಳೆ, ಗ್ರೀನರಿ, ತಣ್ಣ ಗಾಳಿ, ಮಳೆಯಲ್ಲಿ ಜೊತೆಯಲ್ಲಿ ಪ್ಲೇಸ್ ಮಾತ್ರ ಆಸಮ್ ಆಗಿತ್ತು ಮಾತ್ರ. ಎಷ್ಟು ಚೆನ್ನಾಗಿದೆ ಅಂದರೆ ಗ್ರೀನರಿ, ಮಳೆ ಬೀಳ್ತಾನೇ ಇದೆಯಲ್ಲ ಈಗ ಸ್ವಲ್ಪ ತಿಂಗಳುಗಳಿಂದನೇ ಮಳೆ ಬೀಳ್ತಾನೆ ಇರೋ ಕಾರಣ ವಿಲೇಜ್ಗಳಲ್ಲಂತೂ ಸಖತ್ತಾಗಿತ್ತು. ರೋಡಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊತಾ ಇದ್ರು ತುಂಬ ಜನ. ಸೊ ತುಂಬ ಚೆನ್ನಾಗಿತ್ತು ಕ್ಲೈಮೇಟು. ಮಳೆ ಬರ್ತಾಯಿದ್ರು ಜನಗಳಿಗೆ ಅದೊಂಥರ ಚೆನ್ನಾಗಿತ್ತು. ಸೊ ಬೆಟ್ಟ ಗುಡ್ಡ, ಆ ರೋಡ್ಗಳು, ಹೂವುಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಗ್ರೀನಾಗಿರೋ ಗಿಡಗಳಲ್ಲಿ ಎಲ್ಲೋ ಹೂವುಗಳು ರೋಡ್ ಉದ್ದಕ್ಕೂ, ಆ ಮಂಕಿಗಳು ಎಲ್ಲ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿತ್ತು ರೋಡೆಲ್ಲ. ಎಲ್ಲರೂ ಖುಷಿಯಾಗಿ ಓಡಾಡ್ತಾಯಿದ್ರು ಅಲ್ಲಿ, ಮಳೆ ಬರ್ತಾಯಿದ್ರು ಕೂಡ. ನಮಗಂತೂ ತುಂಬಾ ಖುಷಿ ಆಯಿತು. ಬಟ್ ಮಳೆ ನಾರ್ಮಲಾಗಿ ಮಳೆ ಬೀಳ್ತಾನೇ ಇತ್ತು, ತುಂಬ ಜಾಸ್ತಿ ಇಲ್ಲ, ತುಂಬ ಕಮ್ಮಿ ಇಲ್ಲ. ಮುಂದೆ ಒಬ್ಬರು ಛತ್ರಿ ಬೇರೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಆ ಛತ್ರಿ ಎಲ್ಲ ಆಲ್ರೆಡಿ ಬೆಂಡೇ ಆಗೋಯ್ತು, ಫುಲ್ ಹಾರ್ಕೊಂಡೇ ಹೋಗ್ಬಿಡ್ತು. ಸೊ ಇನ್ನೇನು ದೇವಸ್ಥಾನದ ಹತ್ರ ಹೋಗೋಣ, ಸೊ ಅಲ್ಲಿಂದ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಆದರೆ ನಮ್ಮ ಮನೆ ದೇವರು ಅಷ್ಟು ದೂರದಲ್ಲಿದೆ, ಹಾಗೆ ಅಲ್ಲಿ ಏನೇ ಅಂದ್ಕೊಂಡ್ರೂ ಅದು ಆಗುತ್ತೆ. ತುಂಬ ಶಕ್ತಿ ದೇವರು ಅಂತಲೇ ಹೇಳ್ಬೋದು. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅನ್ನೋ ಥರ ನಮಗೆ ಮಾತ್ರ. ಹಾಗೆ ನಾನೆಲ್ಲ ಪೂಜೆ ಸಾಮಾನು, ಹೂವು, ಹಣ್ಣು ಎಲ್ಲ ತೊಗೊಂಡೋಗಿದ್ದೆ ಪೂಜೆಗೆ ಅಂತಲೇ. ಮಳೆ ಬರ್ತಾನೇ ಇದೆ ನೋಡಿ ಯಾವ ಥರ ಬರ್ತಾಯಿದೆ ಅಂತ, ಅದರಲ್ಲೇ ಹೋಗಿದ್ದಾಯಿತು. ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಆ ಭತ್ತ ಎಲ್ಲ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಅಂತ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ದಾರಿಯಲ್ಲೆಲ್ಲ ಮಂಕಿಗಳೇ ಜಾಸ್ತಿ. ಹೋಗ್ಬೇಕು ನಾವು ಮನೆ ದೇವರಿಗೆ. ಇನ್ನೇನು ಊರಿಗೆ ಎಂಟ್ರಿ ಆದ್ವಿ. ಸೊ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಜಮೀನುಗಳೇ ಇರುತ್ತೆ ನೋಡಿ, ಈ ಥರ ಎಲ್ಲ ರಾಗಿ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ, ಹಳ್ಳಿಗಳಲ್ಲಿ ಇಷ್ಟು ಚೆನ್ನಾಗಿರುತ್ತೆ ನೋಡ್ಲಿಕ್ಕಂತೂ, ಸಖತ್ತಾಗಿರುತ್ತೆ. ಇನ್ನೇನು ಬಂದೇ ಬಿಟ್ವಿ ನೋಡಿ. ಇವಾಗ ಬರುತ್ತೆ ದೇವಸ್ಥಾನ. ನಮ್ಮ ಮನೆ ದೇವರು, ನಮ್ಮ ಅತ್ತೆಯವ್ರ ಕಾಲದಿಂದ, ನಮ್ಮ ಮಾವವ್ರ ಕಾಲದಿಂದ ಸ್ವಲ್ಪ ಇದೇ ದೇವ್ರನ್ನ ನಂಬ್ಕೊಂಡು ಬಂದಿದ್ದಾರೆ. ಸೊ ಮುನೇಶ್ವರ ಅಂತ ಹೇಳಿ. ಸೊ ಪೂಜಾರಿ ಇಲ್ಲಿ ಬರಲಿಲ್ಲ, ನೀವು ಮಾಡ್ಕೊಂಡು ಬನ್ನಿ, ನಾನು ಊರಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ, ಸೊ ಈಗ ನಾನು ಇಲ್ಲಿ ಬಾಗಿಲಲ್ಲೇ ಪೂಜೆ ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಮೇಲೆ ಅಲ್ಲೂ ಮುನೇಶ್ವರನೇ ಇರೋದು ಊರಲ್ಲೂ ಕೂಡ. ಅಂದರೆ ಅಲ್ಲಿ ಇದು ಸ್ವಲ್ಪ ಜಮೀನುಗಳಲ್ಲಿದೆ ದೇವರು, ಹಾಗಾಗಿ ಸ್ವಲ್ಪ ಊರಿಗೂ ಇಲ್ಲಿಗೂ ಸ್ವಲ್ಪ ಡಿಸ್ಟೆನ್ಸ್ ಗ್ಯಾಪ್ ಇದೆ. ಹಾಗಾಗಿ ಅವರು ಮಳೆ ಬರ್ತಾಯಿದೆ, ನೀವೇ ಹೋಗಿ ಮಾಡ್ಕೊಂಬನ್ನಿ, ಇಲ್ಲಿ ಹಬ್ಬ ಮಾಡ್ತಾಯಿದ್ದೀವಿ, ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀವಿ,
ಇಲ್ಲೂ ಪೂಜೆ ಮಾಡಿಕೊಡ್ತೀವಿ, ಎರಡೂ ಒಂದೇನೆ ಅಂತ ಹೇಳಿದರು. ಸರಿ ಬಿಡು ಅಂತ ಹೇಳಿ ನಾನು ಇಲ್ಲೇ ಬಾಗಿಲಿಗೆ ಹಾರ ಎಲ್ಲ ಹಾಕ್ಬಿಟ್ಟು ಇಲ್ಲೇ ಒಂದು ದೀಪ ಇತ್ತು. ದೀಪ ಯಾವ ಥರ ಅಂಟಿಸೋದು, ಇಲ್ಲಿ ಏನೂ ಇಲ್ಲ ಅಂದ್ಕೊಂಡೆ. ಅಷ್ಟರಲ್ಲಿ ಅಲ್ಲೇ ಒಂದು ದೀಪ ಇತ್ತು. ಅದೇ ದೀಪಕ್ಕೆ ನಾನು ಬತ್ತಿ ತೊಗೊಂಡೋಗಿರಲಿಲ್ಲ. ಸೊ ಬತ್ತಿ ಇಲ್ವಲ್ಲ ಅಂದ್ಕೊಂಡೆ. ಅಷ್ಟರಲ್ಲಿ ಒಂದು ಎಲೆ ಅಡಿಕೆ ತೊಗೊಂಡೋಗಿದ್ನಲ್ಲ, ಆ ಎಲೆ ಅಡಿಕೆಗೆ ಸುತ್ತಬಿಟ್ಟು ಕೊಟ್ಟಿದ್ದರು ಒಂದು ದಾರನ. ಅದೇ ದಾರನ ನಾನು ಬತ್ತಿ ರೀತಿ ಮಾಡಿ ಅಲ್ಲೇ ಬತ್ತಿ ಹಾಕ್ಕೊಂಡು ದೀಪಕ್ಕೆ ಪೂಜೆ ಮಾಡಿದೆ. ಸೊ ಬತ್ತಿ ಇಲ್ಲ, ದೀಪ ಇಲ್ಲ ಅಂದ್ಕೊಂಡೆ. ಅಲ್ಲೇ ಒಂದು ದೀಪ ಸಿಕ್ತು, ಹಾಗೆ ಒಂದು ಬತ್ತಿ ಕೂಡ ರೆಡಿ ಆಯಿತು ದಾರದಲ್ಲೇ. ಎಲ್ಲ ದೇವ್ರಿಷ್ಟ, ಏನೇನು ಆಗಬೇಕೋ ಅದು ಆಗ್ತಾ ಇರುತ್ತೆ ಅಂದ್ಕೊಂಡು, ಸರಿ ಬಿಡು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಬಾಗಿಲಲ್ಲೇ ಪೂಜೆ ಮಾಡಿ ಎಲ್ಲ ಮಂಗಳಾರತಿ ಮಾಡಿದೆ. ಸೊ ನಮ್ಮ ಮನೆ ದೇವರು ಬೀಗ ಹಾಕಿದ್ದಾರೆ, ಅದಕ್ಕೆ ನಾವು ಬಾಗಿಲಲ್ಲೇ ಪೂಜೆ ಮಾಡ್ಕೊಂಡ್ವಿ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಸಂಜೆ ಆಯಿತು, ಅದರಲ್ಲಿ ಮಳೆ ಬೇರೆ, ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ. ಅಲ್ಲಿ ಊರಲ್ಲಿ ಇನ್ನೊಂದು ದೇವರಿದೆ, ಅಲ್ಲಿ ಬನ್ನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಸ್ವಲ್ಪ ದೂರ ಊರಿಂದ, ಅದಕ್ಕೆ ಅವರು ನೀವು ಅಲ್ಲಿ ಹೋಗ್ಬಿಟ್ಟು ಬನ್ನಿ ಇಲ್ಲಿ ಮಾಡಿಕೊಡ್ತೀನಿ ಅಂದರು. ನೋಡಿ ಇಲ್ಲಿ ಕಟ್ಟಡ ಪಿಲ್ಲರ್ ಹಾಕಿದಾರಲ್ಲ, ಇದನ್ನು ಕಟ್ಟೋದಕ್ಕೆ ಅಂತ ಎಲ್ಲರ ಹತ್ರ ಕಲೆಕ್ಷನ್ ಮಾಡ್ತಾಯಿದ್ರು. ಸೊ ಎಲ್ಲರೂ ಏನಾಗಿ ಅವ್ರ ಕೈಲಾಗಿದ್ದು ಕೊಡಿ ಅಂತ ಹೇಳಿದರು. ಹಾಗಾಗಿ ನಮ್ಮ ಮನೆಯಲ್ಲೂ ಸ್ವಲ್ಪ ಕಲೆಕ್ಷನ್ ಮಾಡಿಟ್ಟಿದ್ರು ಎಲ್ಲರೂ. ಹಾಗಾಗಿ ಅದನ್ನು ತೊಗೊಂಡು ಬಂದ್ವಿ ಈ ಸಲ. ಅವ್ರಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಎಲ್ಲ ಕಡೆ ನಮ್ಮ ಮನೆಯಲ್ಲಿ ಕಲೆಕ್ಷನ್ ಮಾಡಿಟ್ಟಿದ್ರು. ಕೊಟ್ಬಿಟ್ಟು ನಮ್ಮ ಕೈಲಾಗಿದ್ದು ಸಹಾಯ ಮಾಡಿಬಿಟ್ಟು ಹೋಗೋಣ ಅಂತ ಬಂದ್ವಿ. ಫುಲ್ ಮಳೆಯಲ್ಲೇ ಬಂದಿದ್ದೀವಿ. ಇದು ಏನು ಕಟ್ತಾ ಇರೋದು? ಊಟದ ದೇವಸ್ಥಾನ ಚೌಟ್ರಿ ಥರ ಪಿಲ್ಲರ್ಸ್ ಹಾಕಿದ್ದಾರೆ. ಇನ್ನು ಕಾಸುಗಳು ಸರಿ ಹೋಗಿಲ್ಲ ಅಂತ ಇನ್ನು ಅಲ್ಲಿಗೆ ನಿಲ್ಲಿಸಿದ್ದಾರೆ. ಇನ್ನು ಅಲ್ಲಿ ಇಲ್ಲಿ ಯಾರಾದ್ರು ದಾನಿಗಳೆಲ್ಲ ಮಾಡಿದ್ರೆ ಒಬ್ಬೊಬ್ಬರು ಒಂದೊಂದೇ ಮಾಡಿಸ್ತಾ ಹೋಗ್ತಾ ಇದ್ದಾರೆ. ಕರಡಿ ಥರ ಕರಡಿ ಥರನೇ ಐತಿ, ಏನು ಕಾಣಿಸ್ತಾ ಇಲ್ಲ. ಕರಡಿ ಥರ ಏನು ಫೇಸ್ ಕಾಣಿಸ್ತಿಲ್ಲ. ಆದರೆ ಇಲ್ಲಿ ಕೆಲವು ಮನೆಗಳಿದ್ದಾವೆ ಆ ಕಡೆ ನೋಡಿ, ಎಲ್ಲ ಹಸು ಕರ ಎಲ್ಲ ಕಟ್ಟಾಕಿದ್ದಾರೆ, ಮನೆಗಳಿದ್ದಾವೆ. ಇಲ್ಲಿ ನಲ್ಲಿ ಹಾಕಿದಾರಾ? ಹೌದೌದು. ಅಲ್ಲಿ ನೀರು ಬರುತ್ತೋ ಇಲ್ಲ ಗೊತ್ತಿಲ್ಲ. ಈಗ ನಾವು ಊರಲ್ಲಿರೋ ದೇವಸ್ಥಾನಕ್ಕೆ ಬಂದ್ವಿ ಈ ಕಡೆ. ಸೊ ಅದು ಜಮೀನಲ್ಲಿದೆ. ಈ ಕಡೆ ಇನ್ನೊಂದು ದೇವಸ್ಥಾನ ಇದೆ, ಅದು ಕೂಡ ಮುನೇಶ್ವರನೇ ಇದೆ. ಸೊ ನಾವು ಕಲೆಕ್ಟ್ ಮಾಡ್ಕೊಂಡು ಹೋಗಿರೋವಂಥ ದುಡ್ಡನ್ನು ಅವರಿಗೆ ತಲುಪಿಸ್ಬೇಕಾಗಿತ್ತು. ಸೊ ಅಲ್ಲಿ ಕಟ್ಟಡ ಕೆಲಸ ನಡೀತಾ ಇದೆಯಲ್ಲ, ಹಾಗಾಗಿ ಅದಕ್ಕೆ ನಮ್ಮ ಕೈಲಾಗಿದ್ದು ಎಷ್ಟಾಗುತ್ತೋ ಅಷ್ಟು ಕಲೆಕ್ಷನ್ ಮಾಡಿದ್ರು ನಮ್ಮ ಮನೇಲಿ. ಸೊ ಹಾಗೆ ಅದಕ್ಕೆ ನಾವು ಸ್ವಲ್ಪ ಸೇರಿಸ್ಬಿಟ್ಟು ಪೂಜಾರಿಗೆ. ಸೊ ಅಲ್ಲಿ ನಮ್ಮ ಹಸ್ಬೆಂಡು ಎಲ್ಲ ಕೌಂಟ್ ಮಾಡಿ ಕೊಡ್ತಾಯಿದ್ರು. ಸೊ ಕೌಂಟ್ ಮಾಡಿದ್ದೀರಾ ಇಲ್ವಾ, ಹಂಗೆ ಕೊಡ್ತಾಯಿದ್ದೀರಾ ಅಂತ ಕೇಳಿದ್ರು. ಸೊ ಇಲ್ಲ ಕೌಂಟ್ ಮಾಡಿದ್ದೀವಿ ಅಂದಾಜಾಗಿ, ಆದರೆ ಕಾಯಿನ್ಸ್ ಎಲ್ಲ ಕೌಂಟ್ ಮಾಡಿಲ್ಲ ಅಂತ ಹೇಳಿ ಅದೆಲ್ಲ ನೋಡಿಬಿಟ್ಟು ನಮ್ಮ ಹಸ್ಬೆಂಡು ಮಾತಾಡಿಕೊಂಡು, ಹಾಗೆ ದೇವ್ರದ್ದು ತುಂಬ ದಿನ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಅವ್ರ ಕೈಯಲ್ಲಿ ಕೊಟ್ವಿ. ಸೊ ಹಾಗೆ ಅದನ್ನು ಅವರು ಒಂದು ಬುಕ್ಕಲ್ಲಿ ನಿಮ್ಮ ಹೆಸರು ಹಾಗೆ ನಿಮ್ಮ ಫೋನ್ ನಂಬರು ಎಲ್ಲ ಎಷ್ಟು ಅಮೌಂಟ್ ಕೊಟ್ಟಿದ್ದೀರಾ ಎಲ್ಲ ಬರೆದುಬಿಡಿ ಅಂತ ಹೇಳಿದ್ರು. ಸೊ ಸರಿ ಅಂತ ಹೇಳಿ ನಮ್ಮ ಹಸ್ಬೆಂಡು ಬರಿತಾಯಿದ್ರು. ಕೌಂಟ್ ಮಾಡ್ಕೊಳ್ಳಿ. ಸೊ ಈ ದೀಪಾವಳಿಯಲ್ಲಿ ಹಳ್ಳಿ ಸೈಡು ನೋಮ್ ಅಂತ ಮಾಡ್ತಾರೆ. ನೋಮ್ ಇರೋರಿಗೆ ನೋಮ್ ಅಂತ ಮಾಡ್ತಾರೆ, ಇಲ್ಲದೇ ಇರೋರು ಮಾಡೋದಿಲ್ಲ. ಈ ರೀತಿ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿ ಈ ಥರ ರೆಡಿ ಮಾಡಿಟ್ಟಿದ್ರು. ಸೊ ಊರಲ್ಲಿ ಎಲ್ಲರೂ ಆವತ್ತಿನ ನೈಟು ಎಲ್ಲ ಕಜ್ಜಾಯ ಅದು ಇದು ಏನೋ ಅವ್ರು ಮಾಡ್ಕೊಂಡು ಬಂದು ನೋಮ್ ಅಂತ ಮಾಡ್ತಾರಂತೆ. ಅಲ್ಲೆಲ್ಲ ಇಟ್ಬಿಟ್ಟು ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ನೀವು ನೋಡಲಿ ಅಂತ ನಾವಿಲ್ಲಿ ಕರೆಸಿದ್ವಿ ಅಂತ ಹೇಳಿದ್ರು. ಸೊ ಅಲ್ಲಿ ಇರೋ ಫೋಟೋಸು, ಹಾಗೆ ಮುನೇಶ್ವರ. ಸೊ ತುಂಬಾ ಹಳೆಯದು. ನಮ್ಮ ಮಾವವರು ಅಪ್ಪವರು ಕಾಲದಿಂದನೂ ಇವರು ಅಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಸೊ ಅಲ್ಲಂತೂ ಆರ್ಕೆಸ್ಟ್ರಾ ಸಾಂಗ್ಸ್ ಎಲ್ಲ ತುಂಬಾ ಹಾಕಿದ್ರು. ಹಾಗಾಗಿ ನಾನು ಮತ್ತೆ ವಾಯ್ಸ್ ಕೊಟ್ಟೆ. ಇದು ಮುನೇಶ್ವರ ಉತ್ಸವ ಮೂರ್ತಿ ಅಂತ ಹೇಳ್ತಾರೆ. ಊರಲ್ಲಿ ಪೂಜೆ ಮಾಡ್ತಾರೆ. ದೇವಸ್ಥಾನಕ್ಕೆಲ್ಲ ಪೇಂಟ್ ಎಲ್ಲ ಹೊಡೆದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಹಬ್ಬ ಅಂದರೆ ಹಳ್ಳಿಗಳಲ್ಲೇ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಪೇಂಟ್ ಮಾಡಿ ಕ್ಲೀನ್ ಮಾಡಿಕೊಂಡು ಪೂಜೆಗಳನ್ನ ಮಾಡ್ತಾರೆ. ಸೊ ಇದು ನಮ್ಮ ಮನೆ ದೇವರ ವಿಡಿಯೋ.
ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.